ಹಲೋ ದೊಡ್ಡಪ್ಪ, ಅಮ್ಮನ್ಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ತುಂಬಾ ಎಮರ್ಜೆನ್ಸಿ ಇದೆ ಅಂತೆ. ನಮ್ಮ ಹತ್ರ ₹1 ಕೂಡ ದುಡ್ಡಿಲ್ಲ. ಏನೋ ಸ್ವಲ್ಪ ಸಹಾಯ ಮಾಡ್ತೀರಾ ದೊಡ್ಡಪ್ಪ? ನನಗೆ ಬರೋ ತಿಂಗಳು ಸಂಬಳ ಬರುತ್ತೆ ದೊಡ್ಡಪ್ಪ, ಬಂದ್ಮೇಲೆ ನಿಮ್ಗೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ನಮ್ಮ ಹತ್ರ ದುಡ್ಡಿಲ್ಲಪ್ಪ, ನಾವೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಸಂತ ಅಲ್ವಾ? ಸಂತು. ಸಂತು ಮಗ ಸಂತು, ನೀನೇನು ಹಾಸ್ಪಿಟಲ್ ಹತ್ರ ಏನ್ ಮಾಡ್ತಾ ಇದೀಯಾ? ಮಗ, ಅಮ್ಮನ್ಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ, ದುಡ್ಡು ಕೂಡ ಇಲ್ಲ, ಏನ್ ಮಾಡ್ಬೇಕೋ ಗೊತ್ತೇ ಆಗ್ತಾ ಇಲ್ಲ ಮಗ. ಮಗ, ನಾವು ನಿಮ್ ಫ್ರೆಂಡ್ಸ್, ಒಂದ್ ಮಾತು ನೀವು ತಿಳ್ಸಕ್ಕಾಗ್ಲೇನೋ? ಮಗ, ನೀವೆಷ್ಟು ಕಷ್ಟದಲ್ಲಿದ್ದೀರಾ, ಅದ್ರಲ್ಲಿ ನನ್ ಕಷ್ಟ ಹೇಳಿ ನಿಮ್ಗೇನು ತೊಂದರೆ ಕೊಡೋದಂತ ಹೇಳಿಲ್ಲ ಮಗ. ಮಗ, ಈ ದುಡ್ಡು ಇಟ್ಕೋ, ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ ಮಗ. ಮಗ, ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, ನಾನು ನಿನಗೆ ಕಳ್ಸಿಕೊಡ್ತೀನಿ. ಮಗ, ನಾವಿದೀವಿ, ನೀನ್ ಅಮ್ಮನ ಅಂತ ನೋಡ್ಕೊಂತಿರೋ, ನಾವು ಹೋಗಿ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀವಿ. ಮಗ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನಮ್ ಸಂಬಂಧಿಕರು ಯಾವಾಗೂ ನನ್ಗೆ ಹೇಳ್ತಾ ಇದ್ರು, ಆ ವೇಸ್ಟ್ ಫ್ರೆಂಡ್ಸ್ ಸಹವಾಸ ಮಾಡಬೇಡ, ಬಿಟ್ಬಿಡು ಅಂತ. ಆದ್ರೆ ಅವ್ರಿಗೇನ್ ಗೊತ್ತು, ಇವತ್ತು ನಮ್ಮ ತಾಯಿ ಉಸಿರಾಡೋದಕ್ಕೆ ಆ ವೇಸ್ಟ್ ಫ್ರೆಂಡ್ಸ್ ಕಾರಣ ಹೊರತು ಸಂಬಂಧಿಕರಲ್ಲ.